ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜಫನ್ಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು. ದೇವರ ವಾಕ್ಯದಲ್ಲಿ ಜಫನ್ಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡಬೇಕಾದ್ರೆ ಯೆಹೋವನ ಪ್ರಸನ್ನತೆಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಯೆರೂಸಲೇಮಿನಲ್ಲಿರುವಂತಹ ಜನರಿಗೆ ಅವರು ನಿರಾಶರಾಗಿರುವಾಗ, ಅವರು ವೇದನೆಯಲ್ಲಿ ಬಿದ್ದಿರುವಂತಹ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ದಿನದಲ್ಲಿ ದೇವರೇನು ಹೇಳ್ತಾನೆ ಯೆರೂಸಲೇಮಿಗೆ, ಚಿಯೋನೇ ಭಯಪಡಬೇಡ, ನಿನ್ನ ಕೈಗಳು ಜೋಲು ಬೀಳದಿರಲಿ. ನಿರಾಶೆಯ ಅನುಭವ ನಾವು ನೋಡುವಂಥ ಸಮಯದಲ್ಲಿ ಈ ಜಫನ್ಯನ ಮೂಲಕವಾಗಿ ದೇವರು ಮಾತಾಡ್ತಾನೆ. ಯೆಹೋವನ ಪ್ರಸನ್ನತೆ ಏನು, ಯೆಹೋವನ ಶುಭ ಕಾಲದ ವಾಗ್ದಾನವನ್ನು 3ನೇ ಅಧ್ಯಾಯದ 9ನೇ ವಾಕ್ಯದಿಂದ ಓದ್ತೀವಿ. ಇಸ್ರಾಯೇಲರೇ, ನಿಮಗೊಂದು ಶುಭ ಕಾಲವನ್ನು ತರ್ತೇನೆ, ನಿಮಗೆ ಶುಭ ಕಾಲದೊಂದು ವಾಗ್ದಾನವನ್ನು ಮಾಡ್ತಾ ಇದ್ದೇನೆ. ನಮ್ಮ ಜೀವಿತದಲ್ಲಿ ಈ ವಾಕ್ಯ ನಮಗೆ ಕೊಡುವಂಥ ಧೈರ್ಯವೇನು ಗೊತ್ತಾ? ಒಂದು ವೇಳೆ ಇವತ್ತು ಕಷ್ಟಗಳು, ವೇದನೆಗಳು, ನಿರಾಶೆಗಳು, ರೋಗಗಳು, ಇಕ್ಕಟ್ಟುಗಳು ನಮ್ಮ ಜೀವಿತವನ್ನು ಆವರಿಸಿಕೊಂಡಿರಬಹುದು. ಆದರೆ ದೇವರು ಹೇಳ್ತಾನೆ, ಇಲ್ಲ, ಶುಭ ಕಾಲದ ಒಂದು ವಾಗ್ದಾನವನ್ನು ನನಗೆ ಕೊಡ್ತಾ ಇದ್ದೇನೆ. ನಿನ್ನ ಜೀವಿತದಲ್ಲಿ ಇಂದಿನ ಅಶುಭ ಕಾಲಗಳು ನೀಗಿ ಶುಭ ಕಾಲವನ್ನು ನಾನು ಕೊಡ್ತೇನೆ. ಈ ಒಂದು ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿರಾಶೆಯಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿ ನೀನು ಮುಳುಗಿ ಹೋಗಿರುವುದಾದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ಒಂದು ಶುಭ ಕಾಲ ನಿನಗಾಗಿ ನಾನು ಇಟ್ಟಿದ್ದೇನೆ. ನಾನು ನಿನಗೋಸ್ಕರವಾಗಿ ಇಳಿದು ಬರ್ತೇನೆ. ನೀನು ಭಯಪಡಬೇಡ, ನೀನು ಆರ್ಭಟಿಸು, ನೀನು ಹರ್ಷಧ್ವನಿಗೈ, ನೀನು ಸಂತೋಷ ಪಡು, ನೀನು ಆನಂದಿಸು, ನೀನು ಉಲ್ಲಾಸಿಸು. 14ನೇ ವಾಕ್ಯದಲ್ಲಿ ಹರ್ಷಧ್ವನಿಗೈ, ಆರ್ಭಟಿಸು, ಆನಂದಿಸು, ಉಲ್ಲಾಸಿಸು. ಯಾಕೆ? ಶತ್ರು ನಿನಗೆ ವಿರುದ್ಧವಾಗಿದ್ದರೂ ಸಹ ಕರ್ತನು ನಿನಗಿದ್ದಾನೆ. 17ನೇ ವಾಕ್ಯದಲ್ಲಿ ವಾಕ್ಯ ಈ ರೀತಿ ಹೇಳುತ್ತೆ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿ ನಿಂತ್ಕೊಂಡಿದ್ದಾನೆ. ಶತ್ರು ನಿನಗೆ ವಿರುದ್ಧವಾಗಿರಬಹುದು, ಶತ್ರು ನಿನಗೆ ವಿರುದ್ಧವಾಗಿ ತಂತ್ರಗಳನ್ನು ಎಳಿತಾ ಇರಬಹುದು, ಆದರೆ ವಾಕ್ಯ ಹೇಳುತ್ತೆ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ಅವನು ನಾರ್ಮಲ್ ಆಗಿ ನಿಂತಿಲ್ಲ, ಸಾಧಾರಣ ವ್ಯಕ್ತಿಯಾಗೆಲ್ಲ ನಿಂತಿರೋದು, ಶೂರನಾಗಿ ನಿಂತಿದ್ದಾನೆ, ರಣಶೂರನಾಗಿ ನಿಂತಿದ್ದಾನೆ. ಅದರ ಅರ್ಥ ನಿನಗಾಗಿ ಯುದ್ಧ ಮಾಡುವುದಕ್ಕಾಗಿ ನಿಂತಿರುವಂತಹ ಒಬ್ಬ ದೇವರು, ನಿನ್ನನ್ನು ರಕ್ಷಿಸುವುದಕ್ಕಾಗಿ, ನಿನ್ನನ್ನು ಸಹಾಯ ಮಾಡಿ ಬಿಡಿಸುವುದಕ್ಕಾಗಿ ಶಕ್ತನಾದ ಒಬ್ಬ ದೇವರು ಎಲ್ಲಿದ್ದಾನೆ? ದೂರ ಅಲ್ಲ, ನಿನ್ನ ಮಧ್ಯದಲ್ಲೇ ಇದ್ದಾನೆ, ನಿನ್ನ ಸಂಗಡವೇ ಇದ್ದಾನೆ. ಈ ದಿವಸ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ನಿರಾಶೆಯನ್ನು ಬಿಟ್ಟು ನಿರೀಕ್ಷೆಯೊಂದಿಗೆ ಕರ್ತನ ಮುಖವನ್ನು ನೋಡುವಂತಹ, ತನ್ನ ಮಕ್ಕಳನ್ನು ರಕ್ಷಿಸುವಂತಹ ಒಬ್ಬ ದೇವರು ನಿಮಗಾಗಿ ಜೀವಿಸ್ತಾ ಇದ್ದಾನೆ. ನಿನ್ನ ಮಧ್ಯದಲ್ಲಿರುವಂತಹ ಸರ್ವಶಕ್ತನಾದ ದೇವರು ಇಸ್ರಾಯೇಲರ ಜೀವಿತದಲ್ಲಿ ವೇದನೆ ಅನುಭವದಲ್ಲಿ ಹಾದು ಹೋಗುವಾಗ, ದೇವರು ನಮ್ಮನ್ನು ಕೈ ಬಿಟ್ಟರು ಎಂಬುದಾಗಿ ಯೋಚನೆ ಮಾಡಿ ನಿರಾಶೆಯಲ್ಲಿರುವಾಗ ಜಫನ್ಯನ ಮೂಲಕ ದೇವರು ಮಾತನಾಡ್ತಾ ಇದ್ದಾರೆ, ಇಲ್ಲ, ದೇವರು ನಿನ್ನ ಸಂಗಡ ಇದ್ದಾನೆ, ನಿನ್ನ ಮಧ್ಯದಲ್ಲೇ ಇದ್ದಾನೆ. ಆತನು ಶೂರನಾಗಿ ನಿಂತ್ಕೊಂಡಿದ್ದಾನೆ. ಎಷ್ಟು ಸಮಸ್ಯೆಗಳು ಬಂದರೂ, ಎಷ್ಟು ವೇದನೆಗಳನ್ನು ಸೈತಾನು ತಂದೊಡ್ಡಿದರೂ ಸಹ, ಶತ್ರು ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡಿದರೂ ಸಹ, ನಿನ್ನನ್ನು ರಕ್ಷಿಸುವುದಕ್ಕಾಗಿ, ನಿನಗೆ ಸಹಾಯ ಮಾಡುವುದಕ್ಕಾಗಿ ನಿನ್ನ ದೇವರು ನಿನ್ನ ಮಧ್ಯೆ ಇದ್ದಾನೆ. ಈ ಬೆಳಗಿನ ಸಮಯದಲ್ಲಿ ವೇದನೆಯೊಂದಿಗೆ, ನಿರಾಶೆಯೊಂದಿಗೆ, ಕಷ್ಟದೊಂದಿಗೆ, ಇಕ್ಕಟ್ಟಿನೊಂದಿಗೆ, ರೋಗದೊಂದಿಗೆ ಯಾರಾದರೂ ಈ ವಾಕ್ಯ ಕೇಳ್ತಾ ಇದ್ರೆ ನಿರಾಶೆ ಪಡಬೇಡ. ನಿನಗಾಗಿ ಇರುವಂತಹ ಒಬ್ಬ ದೇವರಿದ್ದಾನೆ, ನಿನಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ನಿನ್ನ ಮಧ್ಯದಲ್ಲಿ ಶೂರನಾಗಿ ನಿಂತ್ಕೊಂಡಿದ್ದಾನೆ, ನಿನಗೆ ಸಹಾಯ ಮಾಡುವುದಕ್ಕಾಗಿ, ನಿನಗೆ ಅದ್ಭುತವನ್ನು ಮಾಡುವುದಕ್ಕಾಗಿ, ನಿನ್ನನ್ನು ರಕ್ಷಿಸುವುದಕ್ಕಾಗಿ, ಶತ್ರು ತರುವಂತಹ ಎಲ್ಲ ತಂತ್ರಗಳ ಮೇಲೆ ಜಯ ಕೊಡುವುದಕ್ಕೆ ಶಕ್ತನಾಗಿ ನಿನಗಾಗಿ ನಿಂತಿರುವಂತಹ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ, ಆ ಕರ್ತನ ಮುಖವನ್ನು ನೋಡೋಣ. ಕರ್ತನೇ, ನನ್ನ ಮಧ್ಯದಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ.
ಅನೇಕ ಭಕ್ತರುಗಳ ಜೊತೆಯಲ್ಲಿ ಇದ್ದದ್ದರಿಂದ ಅವರು ಜಯಶಾಲಿಗಳಾಗಿ ನಿಂತರು. ಅವರಿಗೆ ವಿರೋಧ ಇರಲಿಲ್ಲ ಅಂತಲ್ಲ, ಅವರಿಗೆ ಶತ್ರುಗಳ ಆಕ್ರಮಣ ಇರಲಿಲ್ಲ ಅಂತಲ್ಲ, ಎಲ್ಲವೂ ಇದ್ದರೂ ಸಹ ಅವರ ಸಂಗಡ ದೇವರಿದ್ದರಿಂದ ಅವರನ್ನು ಸೋಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯೋಸೇಫನ ಸಂಗಡ ದೇವರಿದ್ದರಿಂದ, ದಾವೀದನ ಸಂಗಡ ದೇವರಿದ್ದರಿಂದ ಶತ್ರುಗಳು ಅವರಿಗೆ ವಿರುದ್ಧವಾಗಿ ಎಷ್ಟೇ ಪ್ರಬಲವಾಗಿ ಕಾರ್ಯ ಮಾಡಿದರೂ ಸಹ ಸೋಲು ಅವರಿಗೆ ಬಂತು. ಯೋಸೇಫನಿಗೂ ದಾವೀದನಿಗೂ ಜಯ ಬಂತು. ಕಾರಣ ದೇವರು ಅವರ ಸಂಗಡ ಶೂರನಾಗಿ ನಿಂತಿದ್ದರಿಂದ. ಈ ಹಗಲು ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಹೇಳೋಣ, ಸ್ವಾಮಿ ನೀನು ನನ್ನ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ, ನೀನು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ, ನೀನು ನನ್ನ ಕರವನ್ನು ಹಿಡಿದಿರುವುದಕ್ಕಾಗಿ ಸ್ತೋತ್ರ, ನೀನು ಶೂರನಾಗಿ ನಿಂತು ನನ್ನನ್ನು ರಕ್ಷಿಸುವಂತಹ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಆ ಕರ್ತನಲ್ಲಿ ಆಶ್ರಯಿಸೋಣ, ಆ ಕರ್ತನ ಮುಖವನ್ನು ನೋಡೋಣ, ಆ ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವ ಹಾಗೆ ದೇವರು ತಾನೇ ನಮ್ಮ ಜೀವನದಲ್ಲಿ ಸಹಾಯ ಮಾಡಲಿ. ಕರ್ತನ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮ ಜೀವಿತದಲ್ಲಿ ಶತ್ರು ತರುವಂತಹ ಆ ಶೋಧನೆಗಳ ಮಧ್ಯದಲ್ಲಿ, ವಿರೋಧಗಳ ಮಧ್ಯದಲ್ಲಿ ನಮಗೆ ಜಯವನ್ನು ಕೊಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ನೀನು ನಿಂತಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಶೂರನಾಗಿರುವುದಕ್ಕೆ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ನಿನ್ನೆಲ್ಲ ಆಶ್ರಯಿಸಿ ಮುಂದೆ ಸಾಗುವಂತೆ ಕರ್ತನೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.